ಕಲ್ಲಮ್ಮಕ್ಕ ಏನು ನೀರು ಹೊಡ್ಯಾಕತ್ತಿ ಏನು ಮಾಡಾಕತ್ತಿ ಒಂದು ಹನಿ ನೀರು ಬಿಡಾಕತ್ತಿಲ್ಲಲ್ಲ. ಯಪ್ಪ ಮಲೇಶಣ್ಣ ಒಟ್ಟ ನೀರು ಬಿಡವಲ್ಲಪ್ಪ. ಎಷ್ಟೊತ್ತಾತು ಹೊಡೆದು 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 ಸಾಕಾಯ್ತು. ಸುಮ್ಮನೆ ನಿಂತಿ ನೋಡು. ಒಟ್ಟ ಒಂದು ಹನಿ ನೀರ ಬಿಡವಲ್ಲಪ್ಪ. ಅಲ್ಲಿ ನೀರನ್ನು ಬಿಟ್ಟಿಲ್ಲ, ಏನೂ ಇಲ್ಲ. ಸಾಕಾದಂಗೆ ಆಗೈತೆ ನನಗಂತರೂ. ಇವ ನನ್ನ ಗಂಡ ಹೋಗಿ ಒಂದು ಕೊಡ ನೀರು ತೊಗೊಂಬಾರಪ್ಪ, ಅಲ್ಲಿ 5 ರೂಪಾಯಿ ಹಾಕಿ ಅಂದ್ರೆ ಆಗುದಿಲ್ಲ, ನನಗೆ ಆಗುದಿಲ್ಲ ಅಂದ. ನಿನ್ನ ಹೊಂಟಿದ್ದೆ, ಇಲ್ಲಿ ಬೋರ್ ಕಾಣ್ತಲ್ಲ, ಒಂದು ಹೊಡೆದ್ರೆ ನೀರು ಬರ್ತಾವ ನೋಡೋಣ ಅಂತ ನಿಂತೆ. ಆಮೇಲೆ ಒಂದು ಹನಿ ನೀರು ಬೀಳಿಲ್ಲ. ಈಗ 5 ರೂಪಾಯಿ ಹಾಕಿ ಅಲ್ಲೇ ತೊಗೊಂಬರ್ತೀನಿ ಹೋಗಿ. ಮತ್ತೇನು ಮಾಡೋದು? ಯಾಕಪ್ಪ ಅಣ್ಣ ಸಂಗಪ್ಪಣ್ಣ ಏನು ಈ ಕಡೆ ಹೊಂಟ್ಬಿಟ್ರಲ್ಲ ಇಬ್ರು ಜೋಡಿಲೆ? ಎಲ್ಲಿಗೆ ಹೊಂಟ್ರಿ? ಹಲೋ ಬ್ರದರ್. ಸೋಲಾರ್ ಸುದ್ದಿ ಬಂದ್ಲು. ಇಟ್ಟಾಗ್ಲೇ ಚಸ್ಮಾ ಹಾಕೊಂಡು. ಏನ್ರಿ ಮೇಡಮ್ ಅವ್ರ, ನಾವು ಕಾಣಲ್ರನ್ನ ನಿಮ್ಮ ಕಣ್ಣಿಗೆ? ಬರದರನ ಕಾಣಕತ್ತಾರನ? ಬರದರ? ಓ ನೋ, ನೀವು ಕಣ್ರಿ ಕಲ್. ನಾನು ಏನು ಮಾಡೋದು, ಅವ್ರು ನೋಡ್ಬಿಟ್ನಲ್ಲ, ಫಸ್ಟ್ ನೋಡಿದ್ದ ಅವ್ರನ್ನೇ. ಅದಕ್ಕಾಗಿ ನಮ್ಮ ಬ್ರದರ್ನ, ಅಯ್ಯೋ ನಿಮ್ಮ ಜೊತೆಗೆ ನಾನು ಬ್ರದರ್ ಅಂತೀನಿ ನೋಡಿ, ಬ್ರದರ್ನ ನಾನು ಮಾತಾಡ್ಸಿದೆ. ಹಲೋ ಅಂಕಲ್, ಈ ಕಡೆ ಸೈಡ್ ಸರಿ ವಿಕ್ಕಲ್. ಸರಿ. ಹಲೋ ಅಂಕಲ್, ಈ ಕಡೆ ಬಂದು ಮಾತಾಡ್ಸ್ರಿ. ಯಾಕೆ ಅಲ್ಲಿ ನಿಂತಿರಲ್ಲ? ಇಲ್ಲಿ ನೀವು ಹೇಳ್ತಿದ್ದೀರಿಲ್ಲ, ಅನ್ಸ್ಬೇಡ್ರಿ. ಆಯ್ತು ಸರಿತೀನಿ. ನೀವೇನು ಕಲ್ ಅಂತ ಹೇಳಿ ನಮ್ಮ ತಮ್ಮನ ಜೊತೆ ಕರಿತಿರಲ್ಲ, ನಮ್ಮ ತಮ್ಮನ ಚಾಳ ಬಿತ್ತ ನಿಮ್ಗೆ? ನಮ್ಮ ತಮ್ಮ ಮಾತಾಡ್ಸಿದ ನಿಮ್ಮನ್ನ? ಎಸ್ ಫ್ರೆಂಡ್ ಮಾತಾಡ್ಸಿದ. ಅವನೇ ಹೇಳಿದ್ದು ನಮ್ಮ ಕಲ್ ಅಂತ ಹೇಳಿ ಅದಾರಂತ. ನಾನು ಕಲ್ ಅಂತ ಯಾರು ಅದಾರ ಅಂತ ಹಿಂದಗಡೆ ಗೊತ್ತಾಯ್ತು. ನೀವು ಅದಿರ ಅಂತೇಳಿ ಅದಕ್ಕೆ ನಿಮ್ಗೆ ಕಲ್ಲವ್ವ ಅಂತ ಚಂದ ಕಾಣಲ್ಲ, ಕಲ್ ಅಂತ ನಿಮ್ಮ ತಮ್ಮ ಚಂದ ಹೆಸರಿಟ್ಟಾನ. ಸ್ವಲ್ಪ ಸೈಡ್ ಪ್ಲೀಸ್, ನಾನು ಅವ್ರ ಜೊತೆ ಮಾತಾಡಬೇಕು. ನಮ್ಮ ಅಂಕಲ್, ನಮ್ಮ ಬ್ರದರ್ ಇಬ್ರು ಇದ್ದಾರೆ. ಹಾಯ್ ಅಂಕಲ್, ಹೇಗಿದ್ದೀರಿ ಈಗ? ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡೇ ಇಲ್ಲ. ನಿಮ್ಮನ್ನು ನೋಡದೆ ನನಗೂ ಇರಾಕೇ ಆಗಲ್ಲ. ನನ್ನ ಫ್ರೆಂಡ್ಸ್ ಎಲ್ಲಿ ಹೋದ್ರು, ಯಾಕೋ ಬಂದೇ ಇಲ್ಲಲ್ಲ, ಏನು ತಿನ್ನೋ ಜಾಸ್ತಿ ಹೊಡೆದ್ರ ಏನು ಅಂತ ಅನ್ಕೊಂಡು ತುಂಬ ಚಿಂತೆ ಮಾಡ್ತಿದ್ದೆ ನಿಮ್ಮ ಸಂಬಂಧ. ಇವತ್ತು ಕಂಡ್ರಿ ನೋಡು, ಏನೋ ಆ ಕಡೆ ಆಸೆ ಹೋಗೋದು ಬದಲು ಈ ಕಡೆ ಆಸೆ ಬಂದೆ. ಕಂಡ್ರಿ ಇಲ್ಲಿ ಕಂಡ್ರೆ ನೀವು ಇಲ್ಲಿ ಕಾಣ್ತಿದ್ರಿ. ಬ್ರದರ್ ಯಾಕೆ ಸುಮ್ಮನೆ ನಿಂತಿರಲ್ಲ, ನೀವು ನಗಾಕತ್ತಿಲ್ಲ? ಸಿಟರ ನಾನು ಎಲ್ಲಿ ನಗಲಿ ಸಿಟರ? ಒಂದು ಸಾರಿ ನಕ್ಕ ಒದಿಸ್ಕೊಂಡು ಇನ್ನಾಕಾದ್ರೂ ನಾವು ಏಳಿಗೆ ಆಗಕತ್ತಿಲ್ಲ. ಇನ್ನು ಎಲ್ಲಿ ಮತ್ತೆ ನಾಲ್ಕು ಪೂರ ಪಾತಾಳಕ್ಕೆ ಇಳಿದು ಬೇಡ ಸಿಟರ. ಅವನ ಒಬ್ಬ ನಗಾಕತ್ತಾನ, ಅವನ ಜೊತೆನೇ ಮಾತಾಡ್ರಿ. ಏಯ್ ಸಂಗ ನೀನು ಬರ್ತೀಯ ಇಲ್ಲೋ? ಇಲ್ಲಿ ಕಲ್ ನಿಂತ್ಕೊಂಡಾಳ. ಮತ್ತು ನಿನ್ನ ಹೆಂಡತಿ ಬಂದು ತಲೆಗೆ ದೊಡ್ಡದೊಂದು ಕಲ್ಲು ಎತ್ತಿ ಹಾಕಿ ಬಿಡ್ತಾಳೆ. ಆಕೆ ಹೋಗಿ ಹೇಳಿಲ್ಲ ಅಂದ್ರೆ ಏನು ಮಾಡ್ತೀನಿ ನೋಡು. ಹಲೋ ಬ್ರದರ್, ಅದು ಸಿಟರ್ ಅಲ್ಲ, ಸಿಸ್ಟರ್. ಏನಪ್ಪ ನಿಮ್ಗೆ ಇಂಗ್ಲೀಷ್ ಮಾತಾಡಕ್ಕೆ ಬರಲಿಲ್ಲ ಅಂದರೆ ಈ ಥರ ಎಲ್ಲ ಕೆಟ್ಟದಾಗಿ ಮಾತಾಡಬೇಡ್ರಿ. 6 ಗಂಟೆಯಿಂದ 7 ಗಂಟೆವರೆಗೂ ಇನ್ನು ಇಂಗ್ಲೀಷ್ ಕ್ಲಾಸ್ ತಗೋತೀನಿ ನಿಮಗೆಲ್ಲ. ಓನ್ಲಿ ಬಾಯ್ಸ್, ಓಕೆ? ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಅದಲ್ಲ ಎಲ್ಲರನ್ನೂ ಕರ್ಕೊಂಬರ್ರಿ. ಒಂದು ಹೆಚ್ಚು ಕಡಿಮೆ ಒಂದು 500 ರೂಪೀಸ್ ತಗೋತೀನಿ ಒಬ್ಬೊಬ್ಬರಿಗೆ, ಓಕೆ? ಬರ್ತೀರಲ್ಲ ನೀವೆಲ್ಲ ಕ್ಲಾಸಿಗೆ ಬರ್ರಿ, ನಾನು ತುಂಬ ಚೆನ್ನಾಗಿ ಇಂಗ್ಲೀಷ್ ಹೇಳ್ಕೊಡ್ತೀನಿ. ಅಂಕಲ್, ನಿಮಗೂ ಇಂಗ್ಲೀಷ್ ಬರುತ್ತಾ? ಇಲ್ಲ ನೀವು ಇಂಗ್ಲೀಷ್ ಕ್ಲಾಸಿಗೆ ಅಟೆಂಡ್ ಆಗ್ತೀರಾ? ಬುಳ್ಳಿ ಕಲಸ ತಗೋತಾತ, ಕಲಸ 500 ಅಂದ್ರೆ ಎಷ್ಟು? ಹೋಗಿ ಕೇಳ್ತೀನಿ ಗಿರಿಜಿಗೆ. ಇವ್ರು ಏನು ಹೇಳ್ತಾರೆ ನೋಡು ನಿಂದ್ರು. ಈಗ ಚಸ್ಮಾ ಓಡಾಡಂಗ ಹೊಡಿತಾರೆ. ಈಗ ಒಂದ್ಸರಿ ಹೊಡೆಸ್ಕೊಂಡು ಎಲ್ಲ ಚಾರಿ ಕೇಳಿ ಇವ್ರು ಯಾರು ಮಾತಾಡಿ ಎಲ್ಲ ಮುಗ್ದೈತಿ. ಇನ್ನು ಮತ್ತೆ ಚಾಲು ಮಾಡ್ಕೊತಾಳ ಏನು, ಯಾರಿಗೊತ್ತು ಓದಿಸ್ಕೊಳಕ್ಕೆ? ದೇವ್ರೇ ಬಲ್ಲ. 500 ಅಂದ್ರೆ ಎಷ್ಟು? ನಮ್ಗೆ ಗೊತ್ತಿಲ್ಲ. 500 ಕನ್ನಡದಾಗ ಹೇಳ್ರಿ. 500 ಅಂದ್ರೆ? ಅಯ್ಯೋ, ಅದು 500 ಅಲ್ಲ, 500 ಅಂದರೆ 500 ರೂಪಾಯಿ ಅಷ್ಟೇ. ಕೊಡೋದಾಗುತ್ತಲ್ಲ ನಿಮಗೆಲ್ಲ, ಯಾಕಂದ್ರೆ ನೀವು ದಿನಾಲು ಕೆಲ್ಸಕ್ಕೆ ಹೋಗ್ತೀರಿ, ನೀವು ಅಷ್ಟು ಬಂದೇ ಬರುತ್ತಲ್ಲ, ಹೌದಿಲ್ಲ? ತಿಂಗಳಿಗೆ 500 ರೂಪಾಯಿ ಕೊಡೋಕ್ಕಾಗಲ್ವಾ ನಿಮಗೆಲ್ಲ? ನಾಟಿ ಬಾಯ್ ನೀವೆಲ್ಲ, ಏನು ಗೊತ್ತಿಲ್ಲದ ಥರ ಮಾಡ್ತೀರ ನೀವು. ಅದೆಂತದ ನಟ್ಟು ಬೈ? ನಟ್ಟು ಬೈ ಅಂದ್ರೆ ಏನು? ಇವರೆಲ್ಲ ನಟ್ಟು ಬೈ ಅಂತ ಅಂದ್ರ ಏನನಪ್ಪ? ಏನೇನ ಮಾತಾಡ್ತಾಳೆ ಈಕಿ. ಎಲ್ಲ ಹೋಗಿ ಗಿರಿಜಿಗೆ ಹೇಳ್ತೀನಿ. ಗಿರಿಜಿಗೆ ಇಂಗ್ಲೀಷ್ ಎಲ್ಲ ಬರುತ್ತೆ. ಇವೆಲ್ಲ ನೆನ್ಪಿಟ್ಕೋತೀನಿ. ನಟ್ಟು ಪೈ ಇವೆಲ್ಲ. ಏನು 500 ರೂಪಾಯ? ಅಯ್ಯಯ್ಯ ಆಗೋದಿಲ್ಲ.
ಯಾಕಂದ್ರೆ ನಾನು ದುಡ್ದಿದ್ದೆಲ್ಲ ನಾನು ಹೆಂಡತಿ ಕೈಯಾಗ ಕೊಡ್ತೀನಿ. ನನಗಾಕಿ ತಿಂಗಳಿಗೆ 500 ರೂಪಾಯಿ ಅಟ್ಟ ಕೊಡ್ತಾಳೆ ಖರ್ಚಿಗೆ. ದಿನಾಲು ನಾವಲ್ಲಿ ಲೆಕ್ಕ ಹಚ್ಚಿರ್ತೀವಿ. ಸಿಗರೇಟಿಗೆ ಅದನ್ನು ಎಲೆ ಅಡಿಕೆ ಏನಾರು ತಿನ್ಬೇಕು ಅದು ಅನ್ಸಿದ್ರೆ ಚಾದ ಅಂಗಡಿಯಾಗ ಅದು ಲೆಕ್ಕ ಹಚ್ಚಿರ್ತೀವಿ. ತಿಂಗಳಿಗೆ 500 ರೂಪಾಯಿ ಇರ್ತೈತೆ. ಅದು 500 ರೂಪಾಯಿ ಹೋಗಿ ಅಲ್ಲಿ ಕೊಟ್ಬಿಡ್ತೀವಿ. ಮತ್ತು ಇಂಗ್ಲೀಷ್ ಎಲ್ಲಿಂದ ಕಲೀದು? ನೀವು ಹಂಗೆ ಕಲಿಸ್ರಿ. ಯಾವಾಗಾರ ಇಲ್ಲಿ ಅಲ್ಲಿ ಎಲ್ಲರ ನಿಂತಿರ್ತೀವಲ್ಲ, ಅಲ್ಲೇ ಮೂಲ್ಯಾಗ ಸಂಧ್ಯಾಗ ಅಲ್ಲಿ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಈಟ ಒಂದೊಂದು ಶಬ್ದ ಕಲಿಸ್ರಿ. ಅಟ್ಟ ಸಾಕು. ಇವತ್ತು ಯಾವ್ದು ಏನಾರು ಹೇಳ್ಕೊಡ್ತೀರೇನು? ಹೇಳ್ಕೊಡಿ ಇವತ್ತೊಂದು. ಆದ್ರೆ ತಿಂಗಳಿಗೆ 500 ರೂಪಾಯಿ ಮಾತ್ರ ಕೊಡೋಕ್ಕಾಗೋದಲ್ಲ ಮೇಡಮ್ ಅವರೇ ನನಗೆ. ಅಯ್ಯಯ್ಯ 500 ರೂಪಾಯಿ ಅಪ್ಪಾಯಿ ಅಂದ್ರ ಯವ್ವ ಈಗೇನ ಬ್ಯಾನಿನೇ ಇಲ್ಲ ಬಿಡು. ರೊಕ್ಕದ ಬ್ಯಾನ್ ಇದ್ರಲ್ಲ. ಇವ್ರೇನ ಮುದುಕರಾಗಿ ಈಗ ಈಗಲಿಸಿ ಕಲ್ತು ಎಲ್ಲ ಹೋಗೋದೈತಿ. ಹೇಳ್ತೀನಿ ನಿಂದ್ರು ಜಯಕ್ಕ ಹಿಂಗಾತು ಹಿಂಗೈತಿ ಹೆಂಗ್ ಮಾಡ್ತೀನಿ ನೋಡು ಅಂತ ಹೇಳ್ಬಿಡ್ತೀನಿ ನಿಂದ್ರು ಈಕಿನ. ಅಯ್ಯಯ್ಯಯ್ಯಯ್ಯಯ್ಯ ಏನ ಚಂದಗ ಮಾತಾಡ್ತಾಳ, ಪಿರೇಂಡ್ ತರ ಮಾತಾಡಕತ್ತಾರ ಬಿಡು ಅಂತಂದ್ರೆ ಈಕಿ ಕಲಸ್ ಹೇಳ್ಕೊಡ್ತಂತ. ಕಲಸ್ ಏನಾರ ಮಾಡ್ಲಿ, ನಾನಂದ್ರೂ ಹೇಳೋದೈತಿ ಹೇಳ್ತೀನಿ ಅಷ್ಟ. ಹೋಗಿ ಇನ್ನ ಏನೇನ್ ಮಾತಾಡ್ತಾರ ನೋಡು. ಮೇಡಮ್ ಅವರೇ ನಮ್ಗೆ ಈ ಕಲಸು ಏನು ಬೇಡ. ನಮ್ಮ ಮನ್ಯಾಗ ನನ್ನ ಮಗ ಅದನ್ನು ಹೇಳ್ಕೊಡ್ತಾನೆ. ಏ ಸಂಗಪ್ಪ ಬರ್ತೀಯೇನು? ಇಲ್ಲೇ ಬಾಯಿ ತಗೊಂಡಿರ್ತೀಯ. ನಾವು ಅಮ್ಮಲಿಗೆ ಹವ್ವಾರು ನಿಂತೆಲ್ಲ 500 ರೂಪಾಯಿ ಅಂದ್ರೆ ನಿನ್ನ ಅವನ ಹಡ್ಸಿ ಮಗನೇ ಬಾರ ಹೋಗೋನು. ಮೇಡಮ್ ಅವರೇ ನಮಗೆ ಕೆಲಸ ಅದಾವು, ನೀವು ಸಾಲಿ ಹೊಂಟ್ರೆ ಹೋರಿ. ಬಾರ ಸಂಗ ಬರ್ತೀಯೋ ನೀ ಲೋಸಳೆ ಮಗನೇ? ಈಗ ಸಾಲಿ ಕಡೆ ಬರ್ತೀನಿ. ಚಂದಗ ಕುಂತು ಇಬ್ರು ಮಾತಾಡೋಣ. ನಿನ್ನ ನೋಡಿ ಖುಷಿ ಆಯ್ತು ಗೊತ್ತಾನೆ, ಭಾಳ ಖುಷಿ ಆಯ್ತು. ಆ ಸುಳೆ ಮಗ ನನ್ನ ದೋಸ್ತಗೆ ಏನೇನೇನೋ ಗೊತ್ತಿಲ್ಲ, ಅವನಿಗೂ ಸ್ವಲ್ಪನೂ ರಸಿಕತೆ ಅನ್ನೋದೇ ಇಲ್ಲ. ಆಯ್ತು ಹುಚ್ಚು ಸುಳೆ ಮಗ ಮತ್ತು ಅಲ್ಲೇ ನಿಂದಿರ್ತಾನೆ, ಮತ್ತೆ ಹೋಗಿ ಹೇಳೇ ಬಿಡ್ತಾನವ. ಈಗ ಹೊಕ್ಕಿನಿ, ಹಿಂದಗಡೆ ಬರ್ತೀನಿ ಸಾಲಿ ಕಡೆ. ಓಕೆ ಅಂಕಲ್, ಬಾಯ್ ಅಂಕಲ್. ಅಲ್ಲಿ ಬಾಡ್ಲಿ ನಿಂತ್ಕೊಂಡು ಕಾಯಕತ್ತಾನೆ ಅಂಕಲ್. ಹೋಗ ಅಂಕಲ್, ಈ ಕಡೆ ಕಲ್ ನಿಂತಾಳೆ ಅಂಕಲ್. ಓಕೆ ಅಂಕಲ್, ಈಗ ಸಾಲಿ ಕಡೆ ಬಾ ಅಂಕಲ್. ಇವ್ವ ನೀವು ಮಾತಾಡೋದು ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾನೆ. ಒಳ್ಳೆ ಮುತ್ತು ಹವಳ ಎಲ್ಲ ಉದ್ರಾಕತ್ತವೇನೂ ಅನ್ಸುತ್ತೆ. ಎಷ್ಟು ಚಂದ ನೀನು ಮಾತಾಡಿದರೆ ಆ ಕೋಗಿಲೆ ಥರ ಹಾಡ್ದಂಗೆ ಆಗುತ್ತೆ. ಕೋಗಿಲೆ ಹಾಡು ಚಂದನ, ಈ ನಮ್ಮ ಮೇಡಮನ ಮಾತಿ ಚಂದನ. ನಿಮ್ಮ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ, ಆದ್ರೂ ಹೋಗ್ಬೇಕು. ಆ ಬಾಡ್ಲಿ ಅಲ್ಲೇ ನಿಂತ್ಕೊಂಡಾನ. ಹೊಕ್ಕಿನಿ. ಬರ್ತಿಲ್ಲೋ ಹುಚ್ಚುಳೆ ಮಗನೇ, ನಾ ಹೊಕ್ಕಿ ನೋಡ್ ಮತ್ತೆ. ನಿನ್ನವನ ಬರ್ತೀನಿ ಅಂದ್ರೆ ಬಾಯ್ ಮೇಡಮ್. ಬಾಯ್ ಬಾಯ್ ಬಾಯ್. ಯಾವ ಮೇಡಮ್ಮ ಹೋಗಲ್ಲಿ, ಹುಡುಗರು ಕಾಯ್ತಿರ್ತಾವ. ಇಲ್ಲಿ ನಿಂತ್ಕೊಂಡು ಬಾಯ್ ಬಾಯ್ ಅಂತ ಹೇಳಿ ನಿಂದ್ರಬೇಡ. ಹೋಗ್. ಓ ಕಲ್ ನೀ ಟೈಮಿಂಗ್ ಬಹಳ ಇಂಪಾರ್ಟೆನ್ಸ್ ಕೊಡ್ತೀನಿ ನೋಡು. ಓಕೆ ಬರ್ತೀನಿ. ಬಾಯ್. ಇದೇನ ಬಾಯ್ ಅತ್ತ. ಇದು ಕಲ್ಲು ಅಂತ. ಇದು ನನ್ನ ತಮ್ಮನ ಸಂಬಂಧ ಸಾಕಾಗಿ ಹೋಗಿತ್ತು ನೋಡು. ನೀಚನ ಹಾಟೆ ಅಂತ ಸಂಬಂಧ ಎಲ್ಲರಿಗೂ ಹೋಗಿ ಹೇಳೈತಿ ಕಲ್ಲತ್ತ. ಇದು ನೋಡಿ, ಇದು ಚಸ್ಮಾ. ಈ ವಿಷಯ ಮೊದಲು ಹೋಗಿ ಜಯ್ಯವ್ಗ ಗಿರಿಜವ್ಗ ಹೇಳ್ಬೇಕು. ಹಿಂದಾಗಡೆ ನೀರು ತುಂಬ್ಕೊಂಡು ಹೋಗ್ತೀನಿ. ಯವ್ವ ಉಸಿರು ಸೇಮ್ ಕೊಡ ತಗೊಂಡೇವಿ. ಇದು ನೋಡಿದ್ರೆ ಈ ಕೆಟ್ಟು ವಜ್ಜೆ. ನೀರಿಲ್ಲದೆ ಇಟ್ಟು ವಜ್ಜೆ ಐತಿ. ನೀರು ಹಾಕಿದ್ರೇನ ಎಷ್ಟು ವಜ್ಜೆ ಏನ ಹೊಸದು. ನಾನು ತೊಗೊಂಡ್ಬಂದೆ. ಇವ ಯಾರಿಗೆ ಬೇಕೈತೆ ಸುಮ್ ಪ್ಲಾಸ್ಟಿಕ್ ಬಿನ್ನಿಗೆ ತೊಗೊಂಡ್ಬಂದಿರು. ಚಲೋ ಐತಿದು. ಇರ್ಲಿ ಬಿಡು, ಮತ್ತೆ ಏನು ತಂದ ಬಿಟ್ಟಿನಿ. ಮೊದಲು ಹೋಗಿ ಅವ್ರನ್ನ ಭೇಟಿ ಹಾಕಿನಿ. ಇಲ್ಲಿ ನಿಂತಾರ. ಗಿರಿಜಿ ಬಡ ಬಾರೋ ದೋಸ್ತ, ಅಲ್ಲಿ ಮಾತಾಡ್ಕೊತ ನಿಂತಿ. ಆ ಪಟೇಲ್ರಿ ಏನಂತಾರ, ಏನು ಕೆಲಸ ಭಾಳ ಐತಿ ಹೊಲ್ದಾಗ. ಬಾ, ನಿಮ್ಗೊಂದು ವಿಷಯ ಹೇಳ್ಬೇಕಲ್ಲಿ, ಅದಕ್ಕೆ ಓಡಿ ಬಂದೆ. ಅಲ್ಲಿ ಕೊಡ ಇಟ್ಟು ಕಲ್ಲಿ ನಮಗೆ ಈಗ ಒಂದು ಎಲಪು ಮಾಡಬೇಕು. ಏನಂದ್ರೆ ನಾವು ಈಗ ಅವ್ರನ್ನಿಬ್ಬರನ್ನು ಚಾದರ ಹಚ್ಚಿ ಹಿಡಿಬೇಕಂತ ಮಾಡೀವಿ. ನೀನು ಒತ್ತಾಗಿ ಹಿಡ್ಕೋಬೇಕು, ನಾವು ಹೊಡಿತೇವೆ ಹಿಂದೆ. ಹೌದಾ? ಆಯ್ತಾಯ್ತು. ಚಾದರ ಎಲ್ಲೈತಿ? ಚಾದರ ಈಗ ತೊಗೊಂಡ್ಬರ್ತೀನಿ. ನಿನ್ನ ಬಾ ಇಲ್ಲಿ ಮುಂದೆ ತಂದ್ಯಾರೆ. ಬಾ, ಹಗರ್ಕ ಸಪ್ಳ ಬರ್ದ ಮೆಲ್ಲಕ್ಕವ. ಅಪ್ಪ ಯಾರು ಹೊಡ್ಯಾಕತ್ರೋ ಮರಯ್ಯ? ನಮಗೆ ಯಾರ ಚಾದರ ಹಚ್ಚಿ ಹೊಡ್ಯಾಕತ್ತಾರಲ್ಲೋ ಮರಯ್ಯ. ಯಾರು ಈ ಕಡೆ ಗಟ್ಟಿ ಹಿಡ್ಕೊಂಡಿರ ತೆಲಿನ. ಯಪ್ಪ ಎಂತ ಪ್ರೇಮುಗಳಿಗೆ ಒದ್ರಲ್ಲೋ ಮರಯ್ಯ. ಕುಂಡ್ಯಾಗೇನ ಚುಚ್ಚಕತ್ತಾರೋ ಯಪ್ಪ. ಮಲ್ಲೇಶ ಯಾರೋ ಎಂತ ಪರಿಚಯ ಬರೀ ಇಟ್ರು ಕುಂಡಿಗೆ. ಯಪ್ಪ ಏನೋ ಕಾದಿದ್ದ ಬಿಸಿ ಆತತೋ ಕುಂಡಿಗೆ. ಯಪ್ಪ ನನ್ನ ಕುಂಡೆ ಯಾರ ಕುಂಡಿಗೆ ಒದ್ರ ಯಪ್ಪ. ಯಾರು ಬಿಡೆ, ಯಾರು ಇವರು, ಯಾರು ಯವ್ವ ಒಂದು ಗೊತ್ತಾಗತ್ತಿಲ್ಲಲ್ಲೋ ಸಂಡ್ಯ. ಯವ್ವ ಈಗೈತಿ ಮಜಾ. ಮಳೆ ಬರಾಕತ್ತು, ನಾವು ಹಂಗ ಓಡಿ ಬಂದೇವಿ. ಹೀಗೈತಿ ಮಜಾ. ನಮಗೆ ಹೊಡೆದ್ರಲ್ಲ ಹಿಂಗೈತಿ. ಹೇಳಾಕ ಬರ್ಲಾರ್ದಂಗೆ ಕುಂಡಿಗೆನೆ ಗುದ್ದಿನಿ. ನಾನಂತರೂ ಕುಂಡೆಗೆ ಬರಿ ಕೊಟ್ಟಿನಿ. ಕಾದಿದ್ದಲ್ಲೇ ಇದು ಬಿದ್ದಿತ್ತು, ತೊಗೊಂಡು ಕುಂಡಿಗೆ ಚುಚ್ಚಿನಿ. ಅಂತ ಈ ಮಳೆ ಬಂದ ಈಗ ಬರ್ಬೇಕಾ? ಯಪ್ಪ ನೋಡು ನಿಂದ್ರೆ ಏನು ಮಾಡ್ತಾರೆ. ಯವ್ವ ಚಾದರ ಅಲ್ಲೇ ಬಿಟ್ಟು ಬಂದೇವಲ್ಲ. ಇರ್ಲಿ ಬಿಡು, ಅವ್ರದ ಅದು ಚಾದರ
ಅವಾಗ ಹೊಸ ತೊಗೊಂಬಂದು ಹಾಕಿ ಹೊಡೆದಿದ್ರ ಅದೇ ಚಾದರ್ ತೊಗೊಂಡು ಹೊಡೆದೇವಿ. ಈಗ ಗೊತ್ತಾಗತ್ತೆ, ಸುಮ್ಮನಿರು. ನಾವಂತ ಅನ್ನೋದು ಗೊತ್ತಾಗಂಗಿಲ್ಲ, ಸುಮ್ಮನೆ ನಿಂತಿಬಿಡು ನೀನು. ಅಪ್ಪೋ ಮಲ್ಲೇಶ, ಎಂತ ಪರಿ ಪುಂಡಿಗನೇ ಬರಿ ಕೊಟ್ರು. ಹೇಳಕ್ಕೆ ಹೆಂಗೆ ಹೋಗೋದು, ಕುಂದ್ರದು ಹೆಂಗೋ ನಾನು ಆಗೋದಿಲ್ಲ. ಹೋಗ ಮಳೆ ಒಂದೀಗ ಬರಾಕತ್ತೈತಿ, ಬಿಸಿಲೈತಿ, ಮಳೆ ಬರಾಕತ್ತೈತಿ. ಹೆಂಗೆ ಹೋಗೋದು, ನನಗೆ ಮುಂದೆ ಹೆಜ್ಜೆ ಇಡೋಕ್ಕಾಗತ್ತಿಲ್ಲ. ಯಪ್ಪ, ನಮ್ಮ ಹೇಳ್ತಿದ್ದೀರ ಹೊಡೆದಾರನು. ನನಗೇನು ಅದೇ ಡುಡುಟು ಬರಾಕತ್ತೈತಪ್ಪ, ಡುಡುಟು ಬರಾಕತ್ತೈತಿ. ಯವ್ವ, ಆಗಕತ್ತಿಲ್ಲ. ನೀನು ಎಂದಿದ್ಲು ನಾನು ಹೇಳ್ತಿ, ನನಗೆ ಗೊತ್ತೈತಿ ಯಾರು ಹೊಡೆದಾರ ಅನ್ನೋದು. ಅವ್ರನ್ನ ಸುಮ್ಮನೆ ಬಿಡಂಗಿಲ್ಲ ಅಂತಂದು ಅವ್ರಿಗೇನ ಗೊತ್ತಾಗೆ ನಮಗೂ ಹೊಡೆದಿರ್ಬೇಕು ಮಲ್ಲೇಶ. ಯಪ್ಪೋ ಸಂಘ, ನಾನು ಹೇಳ್ತೀನಿ ಅಂದಿದ್ಲು, ನಾ ಯಾರು ಹೊಡೆದಾರಂತ ನಮ್ಗೆ ಗೊತ್ತಾಗೈತಿ ಅಂತ. ಆದ್ರೆ ಹೊಡಿತೀನಿ ಅಂತ ಹೇಳಿದ್ರಲಿಲ್ಲ. ಯಾರು ಹಚ್ಚಿ ಹೊಡ್ಸಿರ್ಬೇಕನು ಇವರಿಬ್ರು ಡಾಕುಗಳು. ಯಪ್ಪ, ಇವರಿಬ್ರು ಸರಿ ಇಲ್ವೋ ಮರ. ನಿನಗೆ ಅಂತಿದ್ದೆ ಅವರು ತಂಟೆಗೆ ಹೋಗೋದು ಬೇಡ ಅಂತಂದು. ಆದರೂ ನೀನು ಎಲ್ಲಿ ಬಿಡುವತ್ತಂದು ಒಂದು ಐಡಿರೆ ಕೇಳಿ ಮಾಡಿ ಗವಾಳಿ ನಮ್ಗೆ ಊಟ ಇಟ್ರವ್ರು. ಇಲ್ಲೇ ಪಾತೆ ಮಾರು ಮನೆ ಐತಿ, ಹೋಗೋನು ಬಾರೋ, ಮೆಲ್ಲಕ್ಕೆ ಹೋಗೋನು ಬಾ. ಎಟ್ಟಂತ ಇಲ್ಲೇ ನಿಂದ್ರು ಮಳೆ ಜೋರು ಬರಾಕತ್ತೈತಿ, ಬಾರೋ. ಅಯ್ಯೋ ಸಂಗಮ್ನ ಭಯ್ಯ, ಮಲ್ಲೇಶಂದು ಭಯ್ಯ, ನೀವು ಯಾಕೆ ಕುಂಡಿ ನಿಗರ್ಸಿ ಹಿಂಗೆ ನಿಂತಿದ್ದು? ಸಂಗಮ್ನ ಭಯ್ಯ, ನೀವು ಯಾಕೆ ಹಿಂಗೆ ನಿಂತಿದ್ದು? ನಿಮ್ದಕ್ಕೆ ಏನಾಯ್ತು? ಯಾಕೆ ಇಷ್ಟು ಅಳ್ತೀರಿ ನೀವು? ರೋತೆ ರೋತೆ ಕ್ಯಾ ರೋತೆ? ನಿಮ್ದಕ್ಕೆ ಯಾಕೆ ಏನಾಯ್ತು? ಯಾರಾದ್ರೂ ಬಂದು ಬಡ್ದು ಬಡ್ದು ಹೋದ್ರೆ ನಿಮ್ಗೆ? ಇಷ್ಟು ಮಳೆ ಬರ್ತಿತ್ತು, ಮಳೆಗ ನಿಂತು ಏನಾಯ್ತು ಭಯ್ಯಂದು? ನಿಮ್ದಕ್ಕೆ ನಿಮ್ದಕ್ಕೆ ಬಾಳ ದೊಡ್ಡದಾಯ್ತಾ? ಕುಂಡಿಗೆ ದಿಂದು ದೊಡ್ಡದೈತೆ ಅನ್ಸುತ್ತೆ. ಅಲ್ಲಿ ಹಿಂದೆ ನೋಡಿ ಎಂತದಾಗೈತಿ. ಮಲ್ಲೇಶಂದು ನಿಮ್ದು ದೊಡ್ಡದಾಗೈತಿ. ಸಂಗಂದು ಅಣ್ಣ ನಿಮ್ದು ಬಾಳ ದೊಡ್ಡದಾಗೈತಿ. ನಿಮ್ದಕ್ಕೆ ಬಂದು ನಮ್ದು ಮನೆಯಲ್ಲಿ ಕೂತು ಆರಾಮ ತಗೊಂಡು ಹೋಗಿ. ನಮ್ದಕ್ಕೆ ಮರಂದು ಮನೆಯಲ್ಲಿ ಐತಿ. ಬರಿ ಬರಿ ಮೆಲ್ಲಕ ಬರಿ. ನಿಮ್ದಕ್ಕೆ ಯಾರು ಹೊಡೆದ್ರು? ಅಪ್ಪೋ, ನಮಗೆ ಹತ್ತಿದ್ರ ಈ ಹೆಣ್ಮಗಳು ನಿಮ್ಮದು ದೊಡ್ಡದಾಗೈತಿ, ನಿಮ್ದು ದೊಡ್ಡದಾಗೈತಿ ಅಂತ ಹೇಳ್ತಾಳಲ್ವ ಬಾರೆ. ಯವ್ವೋ, ಏನು ಮಾಡೋದು ಈಗ? ಮೆಲ್ಲಕ್ಕೆ ಹೋಗೋದು ಬಾರೋ ಕರಿಯಾಕತ್ತಾಳ ಫಾತಿಮ. ಆಯಿತು ಫಾತಿಮ, ಬರ್ತೀವಿ ನಡಿಯವ, ಬರ್ತೀವಿ, ಮೆಲ್ಲಕ್ಕೆ ಬರ್ತೇವೆ ನಡಿಯವ. ಯವ್ವ, ಬರ್ತೀವಿ. ನಿಮ್ದಕ್ಕೂ ಅಳ್ಳಾಡ್ಸ್ಕೊಂಡು ಬರೋದು ಬೇಡ. ನಮ್ದಕ್ಕೆ ಮರಂದು ಕಳಿಸ್ತೀವಿ, ಅವರು ನಿಮ್ದಕ್ಕೆ ಹಿಡ್ಕೊಂಡು ಬರ್ತಾರೆ. ನಿಮ್ದಕ್ಕೆ ಅಳ್ಳಾಡುದಿಲ್ಲ. ಅಲ್ಲೋಡಿ ಪಾತಿ, ಅಲ್ಲಿ ಅಳ್ಳಾಡ್ಸ್ಕೊಂಡು ಬರಬೇಡ. ಪಾತಿ ಮಾತು ಕೇಳಿದ್ರೆ ನಗು ಬರಾಕತ್ತೈತಿ. ಯವ್ವ, ನೀ ಏನು ಮಾತಾಡಕ್ಕೆ ಹೋಗ್ಬೇಡವ. ನೀ ಏನು ಮಾತಾಡಬೇಡ, ನೀನು ನಡೆಯವ, ಮೆಲ್ಲಕ್ಕೆ ನಿನ್ನ ಗಂಡನ ಕಳಿಸು, ಬರ್ತೀವಿ. ಏನು ಮಾತಾಡ್ಬೇಡವ, ನಮಗೆ ನಗಕ್ಕೂ ಶಕ್ತಿ ಇಲ್ಲ. ಹೋಗವ, ಹೋಗು. ನಿಮ್ದಕ್ಕೆ ಇಲ್ಲೇ ನಿಲ್ರಿ. ನಮ್ದಕ್ಕೆ ಮರಂದು ಕಳಿಸುತ್ತೆ, ನಿಮ್ದಕ್ಕೆ ಹಿಡ್ಕೊಂಡು ಬರುತ್ತೆ. ನಮ್ದಕ್ಕೆ ಮರದು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ ರೀ.